ರಾಜ್ಯದಲ್ಲಿ ನಡೀತಾ ಇರತಕ್ಕಂಥ ಮತ ಪರಿಷ್ಕರಣೆಯಲ್ಲಿ ಆಘಾತಕಾರಿ ಅಂಶ ಹೊರಬಿದ್ದಿದೆ. ಇಲ್ಲಿ ಮತದಾರರ ಪಟ್ಟಿಯಲ್ಲಿ 1,11,00,000 ಮತದಾರರು ಲಭ್ಯವಿಲ್ಲ ಅಂತ ಮಾಹಿತಿ ಬರ್ತಾ ಇದೆ. 1,11,00,000 ನಮ್ಮ ಸ್ಟೇಟದು. ಕರ್ನಾಟಕ ರಾಜ್ಯದಲ್ಲಿ 1,11,00,000 ಮತದಾರರು ಮತಪಟ್ಟಿಯಲ್ಲಿಲ್ಲ. ಇದೇ ಅಂತಿಮನ ಇಲ್ಲ, ಒಂದು ಡೇಟ್ ಅಂತೂ ಇದೆ. ಬಟ್ 1,11,00,000 ಅನ್ನೋ ನಂಬರ್ ಇದೆಯಲ್ಲ, ಇದರ ಕಥೆ ಏನು ಅಂತ ಒಂದು ಆಘಾತಕಾರಿ ವಿಚಾರ ಇರುತ್ತೆ. ನಿಮಗೊಂದು ಆಶ್ಚರ್ಯ ಆಗಿಬಿಡುತ್ತೆ. ಇಡೀ ರಾಜ್ಯದಲ್ಲಿ ಈ ಥರ ಮಿಸ್ ಆಗಿರುವ ಮತಗಳೆಷ್ಟು ಅಂದರೆ 1,11,00,000 ಅಲ್ವಾ? ಬೆಂಗಳೂರು ಒಂದರದ್ದೇ ಲೆಕ್ಕ ಹಾಕೊಂಡ್ಬಿಟ್ರೆ 50 ಲಕ್ಷಕ್ಕೆ ಜಾಸ್ತಿ ಇದ್ದಾರೆ ಅಲ್ಲಿ. ಅಂದರೆ ಇಡೀ ರಾಜ್ಯದ್ದು 100% ಅದನ್ನು ಹೊಂದಿಕೊಂಡ್ರೆ ಅದರಲ್ಲಿ 50%ಗಿಂತ ಜಾಸ್ತಿ ಮತದಾರರು ಹೋಗಿರೋದು ಬೆಂಗಳೂರಿಂದನೇ. ಗತಿ ಏನು ಹಾಗಾದರೆ? ರಾಜ್ಯದಲ್ಲಿ ಮತ ಕಳೆದುಕೊಂಡಂಥವರ ಪ್ರಮಾಣ ಬರೋಬ್ಬರಿ 20.4%, 20.4%. ಅಂದರೆ ನಿಮ್ಗೆ ಅರ್ಥ ಆಗಬೇಕು. ನಿಮಗೆ 5 ಕೋಟಿ ಮತದಾರರು ಅಂತ ಮಾತಾಡ್ತೀವಲ್ಲ, 1 ಕೋಟಿ ಇಲ್ಲವೇ ಇಲ್ಲ ಅದರಲ್ಲಿ ಅಂತ. 20% ಅಂದರೆ ಅದೇ ಅಲ್ವಾ? ಸೊ ಆ ಲೆಕ್ಕಕ್ಕೆಲ್ಲ ಲೆಕ್ಕ ಬರ್ತಾ ಇದೆ ಇಲ್ಲ, 5.5 ಕೋಟಿ ಚಿಲ್ಲರೆಗೆ ಅಂತ ನಾವು ಚೆಕ್ ಮಾಡಿಕೊಂಡಾಗ ಗೈರಾದವರು, ವಲಸೆ ಹೋಗಿರುವವರು, ಮೃತರು, ನಕಲಿ ಮತ ಹೊಂದಿರುವವರು ಮತ್ತು ಇತರೆ ಎಲ್ಲ ಸೇರಿಸ್ಕೊಂಡಾಗ 1,11,00,000 ಹೊರಟೋಯ್ತು. ಅಷ್ಟು ಮತದಾರರು ಇಲ್ಲ, ಇಲ್ಲಿ ಪಟ್ಟಿನಲ್ಲಿ ಕಾಣಿಸ್ತಾ ಇಲ್ಲ ಅಂಥೇಳಿ ವರದಿ ಬರ್ತಾ ಇದೆ. ASDDO ಮಾನದಂಡದ ಆಧಾರದ ಮೇರೆಗೆ ಮತಗಳ ಪರಿಷ್ಕರಣೆಯಲ್ಲಿ ಮಾಡಲಾಗಿದೆ. GBA ವ್ಯಾಪ್ತಿಯ ಬೆಂಗಳೂರು ಸೌತಲ್ಲಿ 51.98% ಮತ ಲಭ್ಯನೇ ಇಲ್ಲ. GBA ಎಲೆಕ್ಷನ್ ಮಾಡಿ ಅಂತ ಹೇಳ್ತಿದ್ದಾರೆ ಇಲ್ಲಿ. ಡಿಸೆಂಬರ್ಗೇನೋ ಆಗುತ್ತೆ, ಡಿಸೆಂಬರ್ ಅದಾದಮೇಲೆ ಡೆಡ್ಲೈನು ಹಂಗೆ ಮೀರುವಂತಿಲ್ಲ ಅಂತೆಲ್ಲ ಮಾತಾಡಿದ್ದಾರಲ್ಲ. ಏನು ಎಲೆಕ್ಷನ್ ಮಾಡೋದು GBA ಎಲೆಕ್ಷನ್ನು? 51% ಮತದಾರರೇ ಇಲ್ಲ, 49% ಮತಗಳು ಉಳ್ಕೊಂಡಿವೆ. ಯಾರಿಗೇನು ಲೆಕ್ಕಾಚಾರ ಗೊತ್ತಿಲ್ಲ. 5,54,00,000 ಮತದಾರರ ಪೈಕಿ 1,11,00,000 ಇಲ್ಲ, ಮತದಾರರು ನಾಪತ್ತೆ. ಬೆಂಗಳೂರಲ್ಲೇ 50 ಲಕ್ಷಕ್ಕಿಂತ ಹೆಚ್ಚಿನ ಮತದಾರರು ಹಕ್ಕನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ. 1,04,00,000 ಮತದಾರರು ಈ ಹಿಂದೆ ಇದ್ದರು ಬೆಂಗಳೂರಲ್ಲಿ. SIR ಆದಮೇಲೆ 50 ಲಕ್ಷ ಮತದಾರರು ಅಲಭ್ಯ, ಅವ್ರು ಇಲ್ಲವೇ ಇಲ್ಲ ಇಲ್ಲಿ ಅಂತ. ರಾಜ್ಯದಲ್ಲೇ ಅತಿ ಕಡಿಮೆ ಮತ ಕಳೆದುಕೊಂಡಂಥ ಜಿಲ್ಲೆ ಉಡುಪಿಯಾಗಿದೆ. ತುಂಬ ಕಮ್ಮಿ ಮತ ಹೋಗಿರೋದು ಉಡುಪಿ ಡಿಸ್ಟ್ರಿಕ್ನಲ್ಲಿ ಅಂತ. 63,000 ಮತದಾರರ ಹೆಸರನ್ನು ಮಾತ್ರ ಉಡುಪಿ ಜಿಲ್ಲೆಯಿಂದ ಕೈಬಿಡಲಾಗಿದೆ. ಪ್ರತಿ ಜಿಲ್ಲೆಯಲ್ಲಿಯೂ ಸರಾಸರಿ 1 ಲಕ್ಷಕ್ಕಿಂತ ಹೆಚ್ಚಿನ ಮತಗಳು SIR ವೇಳೆಯಲ್ಲಿ ಅಲಭ್ಯವಾಗಿದೆ. ಈಗಾಗಲೇ 4,42,00,000 ಮತದಾರರ ಹೆಸರನ್ನು ಡಿಜಿಟಲೀಕರಣ ಮಾಡಲಾಗಿದೆ. ಮತಪಟ್ಟಿಯಲ್ಲಿ ಹೆಸರು ಕಳೆದುಕೊಂಡವರು ಮತ್ತೆ ಇಲ್ಲವೇ ಅವಕಾಶ ಅಂದರೆ ಅವಕಾಶ ಇದೆ, ಮತಪಟ್ಟಿ ಸೇರಲಿಕ್ಕೆ ಅವಕಾಶ ಇರುತ್ತೆ. ಅಗತ್ಯ ದಾಖಲೆಗಳನ್ನು 12, 16 ಕೇಳ್ತಾರೆ ಅವರು. ಅಷ್ಟೊಂದು ದಾಖಲೆ ಯಾವುದಾದ್ರು ಇದ್ದರೆ ತಂದು ಕೊಟ್ಟುಬಿಡಿ ನೀವು, ಅವಾಗ ಆ ದಾಖಲೆ ಪರಿಗಣಿಸಿಕೊಂಡು ಮತಪಟ್ಟಿಯಲ್ಲಿ ನಿಮ್ಮನ್ನು ಸೇರಿಸ್ತೀವಿ ಅಂತಾರೆ. ಒಟ್ಟು 6 ದಾಖಲೆಗಳ ಮೂಲಕ ಮತಪಟ್ಟಿ ಸೇರುವುದಕ್ಕೆ ಅವಕಾಶ ಇದೆ. ಪೌರತ್ವ ದಾಖಲೆ, 18 ವರ್ಷ ತುಂಬಿದ ಬಗ್ಗೆ ದಾಖಲೆ, ಮನೆ ಅಡ್ರೆಸ್, ಬೇರೆಡೆ ಮತ ಹೊಂದಿರುವಂಥ ಬಗ್ಗೆ ದಾಖಲೆ, ಚುನಾವಣಾ ಆಯೋಗದ ಪತ್ರ, ಈ 6 ದಾಖಲೆಗಳ ಪೈಕಿ ಒಂದನ್ನಾದರೂ ಕೊಡಿ ನೀವು, ಮತ್ತೆ ಮತಪಟ್ಟಿ ಸೇರಲಿಕ್ಕೆ ನಿಮಗೊಂದು ಅವಕಾಶ ಇರುತ್ತೆ ಅಂಥೇಳಿ ಆಗಸ್ಟ್ 17ರ ಒಳಗಾಗಿ ಅಗತ್ಯ ದಾಖಲೆಗಳನ್ನು ಕೊಟ್ಟು ಮತಪಟ್ಟಿ ಸೇರಲಿಕ್ಕೆ ಇಲ್ಲಿ ಅವಕಾಶ ಇದೆ.